ಕಾಮಾಲೆ ಅಂತ ತಿಳಿತಿದ್ದಂಗೆ ಅವ್ರಿಗೆ ಏನು ಊಟನೇ ಕೊಡದೆ ರಿಕವರಿ ಆಗ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದು ತಪ್ಪು. ಯಾಕೆಂದ್ರೆ ಲಿವರ್ಗೆ ಬೇಕಾಗಿರೋದು ನ್ಯೂಟ್ರಿಷನ್. ಈ ಹಸಿವು ಕಡಿಮೆ ಇರೋದು ಸಾಧಾರಣವಾಗಿ ಆಹಾರ ಹೋಗದೆ ಇರೋದು ಕಾಮಾಲೆಯ ಒಂದು ಲಕ್ಷಣ. ಇದಕ್ಕೆ ನಾವು ಒಳ್ಳೆಯ ಪೌಷ್ಟಿಕ ಆಹಾರ ಕೊಡಬೇಕೆ ವಿನ ರೆಸ್ಟ್ರಿಕ್ಟ್ ಮಾಡಬಾರ್ದು. ಕೆಲವು ಪದಾರ್ಥಗಳು ಯಾವುದು ಈಸಿಯಾಗಿ ಡೈಜೆಸ್ಟ್ ಆಗಲ್ಲ ಅದನ್ನ ರೆಸ್ಟ್ರಿಕ್ಟ್ ಮಾಡಬೇಕು. ಈಗ ಜಡ್ಡಿನ ಪದಾರ್ಥ, ಎಣ್ಣೆ ಪದಾರ್ಥ ಇರ್ಬೋದು ಅಥವಾ ಮಾಂಸಾಹಾರಿ ಊಟ ಇರ್ಬೋದು, ಇದು ಈಸಿಯಾಗಿ ಡೈಜೆಸ್ಟ್ ಆಗಲ್ಲ, ಅದಕ್ಕೆ ಅದನ್ನ ರೆಸ್ಟ್ರಿಕ್ಟ್ ಮಾಡಿದ್ರೆ ಒಳ್ಳೇದು. ಈಸಿಲಿ ಡೈಜೆಸ್ಟೇಬಲ್ ಫುಡ್ ಅದನ್ನ ಕೊಡಬೇಕು. ಕ್ಯಾಲರಿ ರಿಚ್, ಹೈ ಕ್ಯಾಲರಿ. ಇನ್ನು ಕೆಲವು ಕಡೆ ಕಬ್ಬಿನ ಹಾಲು ಕೊಡೋದು, ಬೆಲ್ಲ ಕೊಡೋದು, ಅದೆಲ್ಲ ಪದ್ಧತಿ ಇದೆ. ಅದನ್ನೆಲ್ಲ ಮಾಡಬಹುದು. ಒಂದು ಪದ್ಧತಿ ಸರಿ ಇದೆ, ಯಾಕಂದ್ರೆ ಕ್ಯಾಲರಿ ರಿಚ್ ಫುಡ್ ಇರುತ್ತೆ. ಅದರಿಂದ ಸ್ವಲ್ಪನೇ ಆಹಾರ ಹೋದ್ರೂ, ಹಸು ಇಲ್ದಾಗ ಸ್ವಲ್ಪನೇ ಆಹಾರ ಹೋದ್ರೂ ಹೆಚ್ಚು ಕ್ಯಾಲರಿ ಬಂದು ರಿಕವರಿ ಆಗುತ್ತೆ. ಆದರೂ ಸಹ ಕೆಲವು ಮಿಸ್ಟೇಕ್ಸ್, ಕಾಮನ್ಲಿ ಡನ್ ಮಿಸ್ಟೇಕ್ಸ್ ಅಂತಂದ್ರೆ ಫಸ್ಟ್ ಸರಿ ಟ್ರೀಟ್ಮೆಂಟ್ ತಗೊಳ್ಳದೆ ಇರೋದು, ಲೇಟ್ ಆಗಿ ಬರೋದು, ಮತ್ತು ಬರೆ ಹಾಕೋದು, ಸೊಪ್ಪು ಈ ತರ ಎಲ್ಲ ಕೊಡೋದು, ಮನೆ ಮದ್ದು ಮಾಡೋದು, ಮತ್ತು ಆಹಾರದಲ್ಲಿ ತುಂಬಾ ರೆಸ್ಟ್ರಿಕ್ಷನ್ ಮಾಡೋದು. ಇನ್ನು ಯಾವ ತರ ನಾವು ಈ ಕಾಮಾಲೆ ಮುಂದೆ ಬರದೇ ಇರೋಂಗೆ ತಡಿಬಹುದು, ಅದಕ್ಕೆ ಫಸ್ಟ್ ಏನ್ ತಿಳಿಬೇಕು, ಯಾವ ತರ ಕಾಮಾಲೆ ಬರುತ್ತೆ ಅಂತ. ವೈರಲ್ ಇನ್ಫೆಕ್ಷನ್ ಬರೋ ರೀತಿ, ಮಾರ್ಗಗಳ ಬಗ್ಗೆ ಗಮನ ಇರಬೇಕು. ಹೆಚ್ಚಾಗಿ ಹೆಪಟೈಟಿಸ್ ಎ ಮತ್ತು ಇ ಅಕ್ಯೂಟ್ ಅಂತ ಇರುತ್ತೆ, ಸ್ವಲ್ಪ ದಿನ ಬರೋ ರಿಕವರಿ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೆಪಟೈಟಿಸ್ ಬಿ, ಸಿ ಮತ್ತು ಡಿ ಕ್ರೋನಿಕ್ ಆಗುತ್ತೆ, ಅಂದ್ರೆ 6 ತಿಂಗಳಿಗಿಂತ ಹೆಚ್ಚು ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ.